ಡೆವಲಪ್ಮೆಂಟ್ ಆಗಿದೆ. ಈಗ ನಿನ್ನೇನು ಸಲೀಂ ಅಹ್ಮದ್ ರಿಜ್ವಾನ್ ಅವರು ಒಂದು ಆರೋಪ ಮಾಡಿದ್ರು, ಇಲೆಕ್ಷನ್ದಾಗ ಕೆಲವೊಂದು ಜನ ನಮ್ಮವರು ನಮ್ಮನ್ನು ಸೋಲ್ಸಾಕಂತೇಳಿ. ಇವತ್ತು ಅಬ್ದುಲ್ ಜಬ್ಬಾರ್ ಅವರು ಅಲ್ಪಸಂಖ್ಯಾತ ಘಟಕದ ಒಂದು ಇದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ KPCC. ಇನ್ನೂ ಕೆಲವರು ಸೂಚನೆಯನ್ನು ಕೊಟ್ಟಾರಂತ. ಈ ಸ್ಥಳೀಯರಾಗಿ ಇಲ್ಲಿ ಸ್ಥಳೀಯ ಒಂದು ಆ ಸಮಾಜದ ಮುಖಂಡರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ಲ ಬೆಳವಣಿಗೆ ಬಗ್ಗೆ? ಮಾಡಿದ್ದುಣ್ಣುವ ಮಹಾರಾಯ, ಯಾರೇನು ಮಾಡ್ತಾರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತೈತೆ. ಅವ್ರೇನು ಮಾಡಿದರು ಅದಕ್ಕೆ ಪಕ್ಷ ಒಳ್ಳೆ ತೀರ್ಮಾನ ತಗೊಂಡು ಮುಂದೆ ಒಳ್ಳೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಏನು ಷಡ್ಯಂತ್ರ ಮಾಡಿದ್ದಾರೆ ಅಂದ್ರೆ ಸರ್ ಹೆಂಗೆ? ಷಡ್ಯಂತ್ರ ಮಾಡಿದ್ರೆ ಅಂದರೆ ಬಂದು ಕೆಲಸ ಮಾಡಿಲ್ಲಿದ್ದೇ ಷಡ್ಯಂತ್ರ. ಇಲ್ಲಿ ಬಂದು ಚುನಾವಣೆಯಲ್ಲಿ ಭಾಗಿಯಾಗದೆ ಅಜ್ಞಾತರಾಗಿ ಉಳಿದ್ರಲ್ಲ, ಅದೇ ಷಡ್ಯಂತ್ರ ಅಂತಲೇ ಅನ್ನಿಸ್ತದದು. ಇದು ಯಾರು ಶಂಕರಪ್ಪ ನಮ್ಮ ಮಲ್ಲಿಕಾರ್ಜುನ ಮಗ ಸಮರ್ಥನ ಲಗ್ನ ಅಲ್ಲ, ಇದು ಚುನಾವಣೆ. ಅವರು 3 ಸರ್ತಿ MLC ಆದರೂ ಅವ್ರಿಗೆ ಯಾರು ಕರಿಬೇಕು? ಯಾರಿಗಾರ ನಾವು ಹೋಗಿ ಸುರ್ಜೇವಾಲಾ ಅವ್ರಿಗೆ ಕರೆದ್ವಾ, ಏನು ಅಭಿಷೇಕ್ ದತ್ತಕ್ಕೆ ಕರೆದ್ವಾ, ಮುಖ್ಯಮಂತ್ರಿಗಳಿಗೆ ಕರೆದ್ವಾ? ಅವರೇ ಪ್ರೋಗ್ರಾಮ್ ಹಾಕ್ಯಂದು ನಾವು ಬರ್ತೇವಪ್ಪ ಚುನಾವಣೆ ನಾವು ಮಾಡ್ತೀವಿ ಅಂತೇಳಿ ಅವರೇ ಮಾಡಿದ್ದಲ್ಲ, ಎಲ್ಲರೂ ಅವರೇ ಮಾಡಿದ್ದು. ಅಲ್ಲ ಸರ್, ಸಾದಿಕ್ ಪೆಹ್ಲೂನ್ ಅವ್ರ ಮನೆಗೆ ಎಲ್ಲ DCM ಆಗಲಿ CM ಸುರ್ಜೇವಾಲಾ ಅವರು ಕೂಡ ಹೋದ್ರು. ಆದ್ರೆ ಇವ್ರ ಮನೆಗೆ ಹೋಗಿ ಇವರು ಕೂಡ ಆಕಾಂಕ್ಷಿಗಳಾಗಿದ್ರು, ಮನವೊಲಿಸುವಂತ ಕೆಲಸ ಮಾಡಿಲ್ಲ, ಅಂದ್ರೆ ಬೇಕಾಬಿಟ್ಟಿ ಮಾಡಿದ್ರು ನಮ್ಗೆ ಅಂತ. ಇಲ್ಲ, ಅದೇನಿಲ್ಲಲ್ಲ, ಹಂಗೆ ಅವರಿಗೆ ಕೇಳಬೇಕದು. ಅವ್ರು ಪಾರ್ಲಿಮೆಂಟ್ನಲ್ಲೂ ನಮಗೆ ಬಂದು ಇಲ್ಲಿ ನೇರವಾಗಿ ಭಾಗಿಯಾಗಿ ಕೆಲಸ ಮಾಡಲಿಲ್ಲ. ಈ ಚುನಾವಣೆಯಲ್ಲಂತೂ ಅವ್ರು ಬರಲೇ ಇಲ್ಲ. ಅದು ಯಾರು ಬಂದಿಲ್ಲ ಅವ್ರಿಗೆ ಕೇಳಬೇಕು. ಅದು ನಮಗೆ ನಾವು ಅವ್ರ ಪರವಾಗಿ ನಾವು ಉತ್ತರ ಹೇಳೋಕ್ಕಾಗಲ್ಲ. ಇಲ್ಲಿ ನಾವು ಸಾಹುಕಾರ ಕಡೆಯಿಂದ ಇದನ್ನು ಲಗ್ನ ಎಲ್ಲ ಕರೀಲಿಕ್ಕೆ ಅವರೇ ಬಂದು ಮಾಡಬೇಕಾಗಿತ್ತು. ಲೋಕಸಭೆ ಚುನಾವಣೆಗೂ ಅವ್ರು ಬರಲಿಲ್ಲ, ಭಾಗಿಯಾಗಲಿಲ್ಲ, ಸಕ್ರಿಯವಾಗಿ ಭಾಗಿಯಾಗಲಿಲ್ಲ. 23 ಅಷ್ಟೇ ಬೇಕು ಬೇಡ ಇದೇ ಟಿಕೆಟು ಬರೀ ಟಿಕೆಟಿಂದೇ ತಲೆಗೆ ತುಂಬ್ಕೊಂಡು ಅವರು ವಿನಾಕಾರಣ ಗೊಂದಲ ಸೃಷ್ಟಿ ಮಾಡಿ ಬೇಜಾರಾಗಂಗೆ ಮಾಡಿದರು. ಈಗ ಜಮೀರ್ ಅಹ್ಮದ್ ಅವರು ಎಲ್ಲ ಕೆಲವೊಂದು ಜನಕ್ಕೆ ಬೇರೆ ಬೇರೆ ಮುಸ್ಲಿಂ ಸಮಾಜರು ಫಂಡಿಂಗ್ ಮಾಡಿ ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಆರೋಪಗಳು ಕೇಳಿಬರ್ತಾವೆ. ಅದು ನೀವು ಅದನ್ನು ಕವಿ ಕಾಣದ್ದನ್ನು ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ. ನಾವು ಕಾರ್ಯಕರ್ತರು ಕಾಣದ್ದನ್ನು ನೀವು ಪತ್ರಕರ್ತರು ಏನಾದರೂ ಕಂಡಿದ್ದು ಹೇಳಿದರೆ ನಾವು ಹೇಳ್ತೀವಿ. ನಮಗೆ ಕಂಡಿಲ್ಲ. ಅದು ಹೇಳ್ತಾರೆ ನಮಗೂ ಸುದ್ದಿ, ಹಂಗೆ ಮಾಡಿದ್ರಂತೆ, ಹಿಂಗೆ ಮಾಡಿದ್ರಂತೆ, ಅಷ್ಟು ಕೋಟಿ ಕೊಟ್ಟರು ಮಾಡ್ಯಾರ ಅದು ಹೇಳ್ತಾರೆ ಸುದ್ದಿ. ಹಂಗೆ ಗಾಳಿ ಸುದ್ದಿ ಇವೆಲ್ಲ. ಇದಕ್ಕೆ ನಮ್ಮ ಹತ್ರ ಏನು ಅಧಿಕೃತ ದಾಖಲೆ ಇಲ್ಲ. ಗಾಳಿ ಸುದ್ದಿ ಏನು, ಅವ್ರಿಗೊಂದು 50 ಲಕ್ಷ ಕೊಟ್ರಂತೆ, ಇವ್ರಿಗೊಂದು 50 ಲಕ್ಷ ಕೊಟ್ರಂತೆ, ಅವ್ರಿಗೊಂದು ಕೋಟಿ ಕೊಟ್ರಂತೆ, ಇವ್ರಿಗೊಂದು ಕೋಟಿ ಕೊಟ್ರಂತೆ, ಅಂತೇನೆ ಸುದ್ದಿ. ಯಾರು ಬಂದ್ರೇನು ಏನೂ ಆಗಲ್ಲ, ಯಾರು ಬರ್ಲಿಲ್ಲಿದ್ರು ಏನಾಗಿಲ್ಲ. ಶಾಮನೂರು ಶಿವಶಂಕರಪ್ಪ ಅವರು ಶಾಮನೂರು ಮಲ್ಲಿಕಾರ್ಜುನ್ 32 ವರ್ಷದಿಂದ ಇಲ್ಲಿ ಚುನಾವಣೆ ಮಾಡ್ಕೊತ ಬಂದಿದ್ದಾರೆ. ಸ್ವಲ್ಪ ಅಧಿಕಾರ ಲಾಲಸೆಗೋಸ್ಕರ ಜನ ನಮಗೆ ಸಿಕ್ಕಿಲ್ಲ, ನಮಗೆ ಸಿಗಬೇಕಾಗಿತ್ತು, ನಮಗೆ ಮಾಡಿಲ್ಲ, ನಮಗೆ ಮಾಡಬೇಕಾಗಿತ್ತು, ಇವು ಎಲ್ಲ ಪಕ್ಷದಲ್ಲೂ ಗೊಂದಲ ಇದ್ದೇ ಇರ್ತವೆ. BJPಯಲ್ಲಿ ಗೊಂದಲ ಇದ್ದಿಲ್ವಾ? ಯಾರು ಬಂದರು, ಒಂದು ಸಭೆ ಮಾಡಲಿಲ್ಲ ಅವರು. ನಮ್ಮದು ಎಲ್ಲ ನಡೆಯುತ್ತೆ, ಸುಮ್ಮನೆ ಒಬ್ಬರು ಇಬ್ಬರು ಇರ್ತಾರೆ. ಅದಕ್ಕೆ ಯಾರೇನು ಮಾಡಿದ್ದಾರೆ ಅದಕ್ಕೆಲ್ಲ ಹೈಕಮಾಂಡ್ ನೋಡಿದ್ದಾರೆ. ನಿಮ್ಮಂಥ TV ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು ಸತ್ಯನ ವರದಿ ಮಾಡಿದ್ದೀರಿ. ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಕೇಳಿ ಎಲ್ಲ ವರದಿ ನೋಡಿ ಅವ್ರು ಹೈಕಮಾಂಡ್ ಸೂಕ್ತ ಕ್ರಮ ತಗೊಳ್ತಾರೆ. ಅಲ್ಲ, ನಾವು ಹೇಳಿದ್ವಲ್ಲ, ಇಲ್ಲಿ ಬರಲಿಲ್ಲಿದ್ದೇ ಅದು ಹಂಗಂತ ತಿಳ್ಕೊನಂಗೆ ಮಾಡ್ತು ಅಂತಂದೇಳಿ. ಬರಲಿಲ್ಲ. ಈಗ ಕೆಲಸ ನೀವು ಓಟ್ ಹಾಕು ಅಂತ ಹೇಳಿಲ್ಲಿದ್ರೆ ಓಟ್ ಹಾಕಂತ ಹೇಳ್ಬೇಕಲ್ಲ ಜನಕ್ಕೆ. ಅದಕ್ಕೆ ಅದು ಹೈಕಮಾಂಡ್ ಉತ್ತರ ಕೊಡ್ತಾರೆ. ಅದಕ್ಕೆಲ್ಲ ಅವ್ರಿಗೆ ಕೇಳ್ತಾರೆ, ಅವ್ರಿಗೆ ಹೇಳ್ತಾರೆ. ನಮ್ಗೇನಪ್ಪ ಅಂದರೆ ನಮ್ಮ ಮನೆಗೆ ಬಂದಿಲ್ಲ ಅಂತ, ನಮಗೆ ಬೇಡ ಅಂತ ಬಂದಿಲ್ಲ ಅಂತ ತಿಳ್ಕೊಳ್ತೇವೆ ನಾವು. ಸರ್, ಒಟ್ಟಾರೆ ಈ ಪ್ರಯತ್ನಗಳು ನೋಡ್ರಿ, ಎಲ್ಲ ಬೆಳವಣಿಗೆ ನೋಡ್ರಿ, ಅಲ್ಪಸಂಖ್ಯಾತರ ನಾಯಕರ ಮೇಲೆ ಈ ಕ್ರಮದ ಎಲ್ಲ ಬೆಳವಣಿಗೆ ನೋಡ್ರಿ, ನಮ್ಗೆ ಏನಾದ್ರು ಫಲಿತಾಂಶ ಬಗ್ಗೆ ಹೆದರಿಕೆ ಹುಟ್ಟುತ್ತಾನ? ನಮ್ಗೇನು ಹೆದರಿಕಿಲ್ಲ. ಯಾರು ಇದ್ರೆ ಅದು ಅನ್ಅಫಿಷಿಯಲ್ ನಮ್ಮ ಹತ್ರ ಕಳಿಸ್ರಿ, ನಾವು ಅದ್ರ ಬಗ್ಗೆ ಮಾತಾಡ್ತೀವಿ.
ಸರಿ, ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದಂತ ಅಲ್ಪಸಂಖ್ಯಾತ ಮುಖಂಡರು ಧರ್ಮದ್ರೋಹಿಗಳು ಅಂತೆಲ್ಲ ಪ್ರಚಾರ ಮಾಡಿದ್ರಂತ, ಹೌದಾ? ಯಾರಿಗೆ ಬಿಟ್ಟಿದ್ದಾರೆ ಪ್ರಪಂಚದಾಗೆ? ಎಲ್ಲರಿಗೇನು ದೇವತೆಗಳಿಗೆ ಬಿಟ್ಟಿಲ್ಲ, ಅಪವಾದ ಮಾಡಿದ್ದಾರೆ. ಸಾಮಾನ್ಯ ಮನುಷ್ಯರಿಗೆ ಅಪಾದನೆ ಮಾಡಿದ್ರೆ ದೊಡ್ಡ ಮಾತ. ರಿಜ್ವಾನ್ ಅರ್ಷದ್ ಅವ್ರು ಹೇಳ್ತಾ ಇದ್ರು, ಪಕ್ಷದ ಪರ ಕೆಲಸ ಮಾಡಿದ್ರೆ ಅವ್ರನ್ನೆಲ್ಲ ಧರ್ಮದ್ರೋಹಿಗಳು ಅಂತೆಲ್ಲ ಪ್ರಚಾರ ಮಾಡಿದ್ರು ಕ್ಷೇತ್ರದಲ್ಲಿ ಅಂತ. ಮಾಡಿದ್ದಾರೆ ನಮಗೂ ಟ್ರೋಲ್ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪರಿಗೆ ಕೇಳ್ದ ಟಿಕೆಟ್, ನನ್ನ ಮಗನಿಗೆ, ಅವ್ರ ಮಗನಿಗೆ ಟಿಕೆಟ್ ಕೇಳ್ದ, ಅವ್ರ ಕುಟುಂಬಕ್ಕೆ ಟಿಕೆಟ್ ಕೇಳ್ದ, ಇವನು ಮುಸ್ಲಿಂ ವಿರೋಧಿ ಅಂತ ಹೇಳಿ ನನಗೂ ಟ್ರೋಲ್ ಮಾಡಿದರು. ಅದು ಇಲ್ದಿದ್ದು ಏನು ಮಾಡೋಕ್ಕಾಗಲ್ಲ. ಸಾಕಲ್ಲ? ಓಕೆ.